ಇದು ಫ್ರೀಡಂ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಮಲಪ್ರಭಾ ನದಿಯ ಜಾಕಲೆ ಕಾಲುವೆಗೆ ನೀರು, ಅಧಿಕಾರಿಗಳಿಗೆ ಶಾಸಕ ವಿಶ್ವಾಸ ವೈದ್ಯ ಆದೇಶ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಕಾಲುವೆಗೆ ನೀರು. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಫ್ರೀಡಂ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಮಲಪ್ರಭಾ ನದಿಯ ಜಾಕೊಲೆ ಕಾಲುವೆಗೆ ನೀರು, ಅಧಿಕಾರಿಗಳಿಗೆ ಶಾಸಕ ವಿಶ್ವಾಸ ವೈದ್ಯ ಆದೇಶವನ್ನ ಮಾಡಿದ್ದಾರೆ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಕಾಲುವೆಗೆ ನೀರನ್ನ ಹರಿಸಿದ್ದಾರೆ. ಜಾನುವಾರುಗಳಿಗೆ ಕೊನೆಗೂ ಸಿಕ್ತು ಜಲಭಾಗ್ಯ. ರೈತರ ಪ್ರತಿಭಟನೆಯನ್ನ ಪ್ರಸಾರ ಮಾಡಿದ್ದೆ ಮೊದಲು ಫ್ರೀಡಂ ಟಿವಿ. ಸೊ ಈಗ ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ನೀರನ್ನ ಬಿಟ್ಟಿದ್ದಾರೆ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮಲಪ್ರಭಾ ನದಿಯ ಜಾಕಲೆ ಕಾಲುವೆಗೆ ನೀರನ್ನ ಹರಿಸಿದ್ದಾರೆ. ಅಧಿಕಾರಿಗಳಿಗೆ ಶಾಸಕ ವಿಶ್ವಾಸ ವೈದ್ಯ ಆದೇಶವನ್ನ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಫ್ರೀಡಂ ಟಿವಿ ವರದಿ ಮಾಡಿತ್ತು. ಫ್ರೀಡಂ ಟಿವಿ ವರದಿ ಮಾಡಿರುವಂತಹ ಬೆನ್ನಲ್ಲೇ ಈಗ ಇದೇ ಕಾಲುವೆಗೆ ನೀರನ್ನ ಹರಿಸುವಂತೆ ಆದೇಶವನ್ನ ಮಾಡಿದ್ದಾರೆ. ಈಗ ಮೊದ್ಲಕ್ಕೆ ಏನ್ ಮಾಡ್ತಿದ್ರ, ಈ ಡ್ಯಾಮಿನ ಬಗ್ಗೆ ಏನೋ ಒಂದು ಇದು ಮಾಡ್ಬೇಕಾದ್ರೆ ಸವದತ್ತಿ ಒಳಗ ವಿಚಾರ ಮಾಡಿ ಡ್ಯಾಮಿನೊಳಗೆ ತೀರ್ಮಾನ ತಗೊಂತಿದ್ರು. ಈ ಬೆಳಗಾವಿಗೆ ಹೋಗಿ ವಿಚಾರ ಮಾಡೋದಂದ್ರೆ ರೈತರಲ್ಲಿ ಹೋಗಕ್ಕಾಗೋದಿಲ್ಲ. ಇವ್ರು ಹೋಗಿ ಬಂದ್ರು 10 ದಿನ ತೊಗೊಂಡ್ರಿ, ಇವ್ರು ಟೈಮ್ ಅಲ್ಲಿ ಹೋಗಿ ಬಂದ್ರು, ರೈತರು ಹೋಗಿ ಬಂದ್ರು ಅಂತದನ್ನ ಇಲ್ಲೇ ಡ್ಯಾಮ್ನೊಳಗೆ ಮಾಡ್ಬೇಕಂತ ನಮ್ದು ಆಗ್ರಹ ಐತಿ. ಮತ್ತೀಗ ರೈತರ ಅದಂತಾರ ಮನ್ಯಾಗ ಕುಂದ್ರಾಕಾಗೋದಿಲ್ಲ, ಹೊಲಕ್ಕೆ ಹೋಗ್ಬೇಕು. ಹೊಲಕ್ಕೆ ಹೋದ್ರೆ ಕುಡಿ ನೀರು ನಾವು ರೈತರು ತೊಗೊಳಕ್ಕೆ ಎತ್ತಿಗೆ ಇದಕ್ಕೆ ತೊಗೊಳಕ್ಕಾಗೋಲ್ಲ. ಅದ್ರ ಸಂಬಂಧ ಹಳ್ಳಕ್ಕೆ ಹೋಗಿ ನೀರು ನಿಂದಿರಲಿ ಅಂತೇಳಿ ನಮ್ಮ ಕುಡಿ ನೀರಿನ ಬಗ್ಗೆ ಭಾಳ ತೊಂದರೆ ಆಗಿದ್ದಕ್ಕೆ ಬೇಡಿಕೆ ಇದೆ. ಶುಕ್ರವಾರ ಮಂಗಳವಾರ ದೇವಿ ವಾರ ದಿವಸ ಈ ಗೇಟನ್ನು ಓಪನ್ ಮಾಡ್ತಾರೆ. ಆ ಆಸೆ ಅದಕ್ಕಾಗಿ ನಾವು ಇವತ್ತು ಗುರುವಾರ ದಿವಸ ಸ್ಟ್ರೈಕ್ ಮಾಡೀವಿ. ನಾಳೆ ಮುಂದಿನವರಿಗೆ ನಾವು ಇಲ್ಲೇ ಇರ್ತೇವೆ, ಅದನ್ನು ಪೂಜೆ ಮಾಡೋರ ನಾವು ಕೈಗೊಳ್ತೇವೆ. ಗೇಟ್ ಎಬ್ಬಿಸೋ ಮಟ್ಟ ನಾವು ಹೋಗೋದಿಲ್ಲ. ಶುಕ್ರವಾರ ಮಂಗಳವಾರ ಅದೇ ದಿವಸ ಎಲ್ಲ ಗೇಟ್ಗಳು ಓಪನ್ ಮಾಡ್ತಾರೆ. ಒಂದೇ ಇದನ್ನು ಓಪನ್ ಮಾಡಿದ್ರೆ ಎಲ್ಲ ಗೇಟ್ಗಳು ಓಪನ್